ಈ ದಿನ 1283 ದಿನಗಳು 1283 ದಿನಗಳು ಏನು ನಿರಂತರ ಹೋರಾಟ ನಡೀತಾ ಇದೆ. ಈ ಹೋರಾಟಕ್ಕೆ ರಾಜ್ಯ ಸರ್ಕಾರ, ಯಾವುದೇ ಸರ್ಕಾರ ಆಗಿರಲಿ, ನಾಚಿಕೆ ಕೆಟ್ಟ ರಾಜಕಾರಣಿಗಳಾಗಲಿ ಇದುವರೆಗೂ ಈ ಹೋರಾಟದಲ್ಲಿ ಏನು ನಿಮ್ಮ ಕುಂದುಕೊರತೆಗಳು ಕೇಳಕ್ಕೆ ಬರಲಿಲ್ಲ. ವಿಚಾರ ಏನಂತಾರೆ, 1283 ದಿನಗಳ ಹೋರಾಟ ಈಗ ಏನೊಂದು ವಾರ ದಿವಸದಿಂದ ನಡೀತಾ ಇದೆ. ಈ ಒಂದು ವಾರ ದಿವಸದಿಂದ ಈ ಗ್ರಾಮಸ್ಥರು, ಈ ರೈತರು, ಈ ದೀನ ದಲಿತರು, ಈ ಬಡವರು ಇವೆಲ್ಲ ಕಣ್ಣು ಕಾಣ್ತಾ ಇಲ್ವಾ ಸಿದ್ದರಾಮಯ್ಯನವ್ರಿಗೆ? ಸಿದ್ದರಾಮಯ್ಯ ಬಡವರ ಸರ್ಕಾರ ಯಾವ ಬಡವರ ಸರ್ಕಾರ ರೀ ನಿಮ್ಮದು? ಬಡವ್ರನ್ನ ಹೊಟ್ಟೆನ ಕಬಳಿಸ್ಬಿಟ್ಟು ನೀವು ಬಡವರ ಸರ್ಕಾರ ಅಂತ ಹೇಳ್ಕೊಳಕ್ಕೆ ನಿಮ್ಗೆ ನಾಚಿಕೆ ಆಗಬೇಕು. ನೀವು ಬಡವ್ರದೇ ಸರ್ಕಾರ ಆಗಿದ್ರೆ ಈ ದಿನ ಈ ರೈತರು, ಈ ಜನ, ಈ ಬಡವರು ಬೀದಿನಲ್ಲಿ ಕುಂತು ಒದ್ದಾಡ್ತಿದಾರಲ್ಲ, ಇದನ್ನ ಬಂದು ನೋಡ್ರಿ. ನೀವು ಬಡವರ ಸರ್ಕಾರ ಇಲ್ಲಿ ತೋರಿಸ್ರಿ. ನೀವು ಯಾವ ಭಾಗ್ಯ ಕೊಟ್ರೆ ಏನು ಪ್ರಯೋಜನ? ನೀವು ಬಡವನ್ ತಗೊಂಡೋಗಿ ಮಣ್ಣಲ್ಲಿ ಮುಚ್ಚಿದ ಮೇಲೆ ನಿಮ್ಮ ಭಾಗ್ಯಗಳು ಕೆಲ್ಸಕ್ಕೆ ಬರಲ್ಲ. ನೀವು ಭಾಗ್ಯ ಕೊಡೋದ್ರಲ್ಲೇ ಸತ್ಯ ಇದ್ರೆ ನೀವು ಬಂದು ಇಲ್ಲಿ ಬಡವ್ರ ಭಾಗ್ಯ ಕೊಡ್ರಿ, ಬಡವ್ರ ಪತ್ರಗಳು ಕೊಡ್ರಿ, ಇಲ್ಲಿ ಬದುಕ್ತಾ ಇರೋರ್ಗೆ ಜೀವನ ಕೊಡ್ರಿ. ಇದಲ್ವಾ ನಿಮ್ಗೆ ಮಾಡ್ಬೇಕಾಗಿರೋಂಥ ಒಂದು ವಿಚಾರ. ಈ ದಿನ ಹೈಕೋರ್ಟ್ ಕಮಿಷನ್ ಬರಬೇಕಾಗಿತ್ತ ಇಲ್ಲಿಗೆ? ನಿಮ್ಗೆ ನಾಚಿಕೆ ಆಗ್ತಾ ಇಲ್ವಾ ನಿಮ್ಗೆ? ಹೈಕೋರ್ಟ್ ಕಮಿಷನ್ ಬಂದು ವಾಸ್ತವಾಂಶದ ವರದಿ ತಗೊಂಡೋಗಿದ್ದಾರೆ. 27ನೇ ತಾರೀಕು ನಿಮ್ಮ ಬಂಡವಾಳ ನ್ಯಾಯಾಲಯದಲ್ಲಿ ತೋರಿಸ್ತಾರೆ. ಈ ದಿನ ನಮಗೆ ಬಾಬಾ ಸಾಹೇಬರು ಬರೆದಿರೋಂಥ ಸಂವಿಧಾನದ ಪ್ರಕಾರ ನ್ಯಾಯಾಲಯದ ಮೇಲೆ ಗೌರವ ಇದೆ, ನಿಮ್ಮ ಶಾಸಕಾಂಗದ ಮೇಲೆ ನಮಗೆ ಗೌರವ ಇಲ್ಲ. ನೀವು ಸತ್ತ ಹೆಣಗಳು, ನಿಮ್ಮನ್ನ ನಾವು ಸತ್ತ ಹೆಣಗಳಿಗೆ ಓಟ್ ಹಾಕ್ಬಿಟ್ಟು ಗೆಲ್ಲಿಸ್ಬಿಟ್ಟು ವಿಧಾನಸೌಧದಲ್ಲಿ ಕುಂಡ್ರಿಸಿದೀವಿ ಅಂತ ತಿಳ್ಕೊತೀವಿ ಅಷ್ಟೇ. ನೀವು ಸತ್ತಿದ್ದೀರಾ ಅಂತ ಆಲ್ಮೋಸ್ಟ್ ಅಲ್ಲೆಲ್ಲ ಗೊತ್ತಾಗ್ಬಿಟ್ಟಿದೆ. ದಯವಿಟ್ಟು ಈಗಲೂ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇನಾದ್ರೂ ಉಳಿದಿದ್ರೆ ಬನ್ನಿ, ಇಲ್ಲಿ ಜನ ಏನು ಸಾಯ್ತಿದಾರೋ ಇದನ್ನ ನೋಡಿ ಬಂದು. ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಬಿಡಿ ಬಂಡವಾಳಶಾಹಿಗಳ ಜೊತೆ ಸೇರಿದ್ದೀರ ಅನ್ನೋದು ಗೊತ್ತಾಗೋಗಿದೆ. ಈಗ ಇಷ್ಟೆಲ್ಲ ಆದರೂ ಕೂಡ ನಿಮ್ಮ ಈಶ್ವರ್ ಖಂಡ್ರೆ ಅವರೊಂದು ಒಂದು ವಿಚಾರ ಮಾತಾಡಲಿಲ್ಲ ಮಾಧ್ಯಮದ ಮುಖಾಂತರ. ನಿಮ್ಮ ಕಂದಾಯ ಸಚಿವರು ಒಂದು ವಿಚಾರ ಮಾತಾಡಲಿಲ್ಲ ಮಾಧ್ಯಮದ ಮುಖಾಂತರ. ನಿಮ್ಮ ಡಿ ಕೆ ಶಿವಕುಮಾರ್ ಬೆಂಗಳೂರು ಅಭಿವೃದ್ಧಿನಲ್ಲಿ ತೊಡಗಿದಾರಲ್ಲ, ಯಾವ ಅಭಿವೃದ್ಧಿ ಮಾಡ್ತಾ ಇರೋದು ನೀವು? ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರ ಅಭಿವೃದ್ಧಿ ಬೇರೆ ಇದೆ. ಆ ಅಭಿವೃದ್ಧಿನಲ್ಲಿ ತೊಡಗಿರೋಂಥ ಡಿ ಕೆ ಶಿವಕುಮಾರ್ ಅವರೇ, ನೀವೇನಾದರೂ ನಾಚಿಕೆ ಮಾನ ಮರ್ಯಾದೆ ಇರೋಂಥ ಒಂದು ರಾಜಕಾರಣಿ ಆಗಿದ್ರೆ, ನೀವು ಬೆಳೆದು ಬಂದ ರೀತಿ ನಿಮಗೆ ಜ್ಞಾಪಕ ಬಂದರೆ ದಯವಿಟ್ಟು ಇಲ್ಲಿ ಬಂದು ಏನಾದರೂ ಒಂದು ಅನುಕೂಲ ಮಾಡಿಕೊಡಿ. ಈ ರೈತರಿಗೆ ಬಂದು ನೀವು ಏನು ಮಾಡಬೇಕು ಅಂತ ಇದೆಯೋ ನಿಮ್ಮ ಮನಸ್ಸಲ್ಲಿ ಅದನ್ನು ಮಾಡ್ತಾ ಇದ್ರೆ ಬಿಟ್ಟರೆ ರೈತರಿಗೆ ಒಳ್ಳೇದು ಮಾಡಬೇಕು ಅಂತಿಲ್ಲ. ಇವತ್ತು ಎಲ್ಲ ದೀನ ದಲಿತರು, ಬಡವರು, ಅಲ್ಪಸಂಖ್ಯಾತರು ಬೀದಿನಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತಾವ್ರೆ. ಈ ಶಾಪ ನಿಮ್ಮನ್ನು ಬಿಡಲ್ಲ. ಡಿ ಕೆ ಶಿವಕುಮಾರ್ ಅವರೇ, ಸಿದ್ದರಾಮಯ್ಯ ಅವರೇ, ಕೃಷ್ಣ ಬೈರೇಗೌಡ್ರೆ, ನೀವು ಇದನ್ನೆಲ್ಲ ನೋಡ್ತಾ ಇರ್ತೀರಾ. ನೀವೆಲ್ಲೂ ಕಳ್ಳರೆಲ್ಲ, ನೀವು ಪ್ರತಿ ವಿಚಾರನೂ ನೋಡೋವಂಥವರು. ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಂಡು ಈಶ್ವರ್ ಖಂಡ್ರೆ ಅವ್ರನ್ನ ಕೈ ಬಿಡಿಸ್ಬೇಕು ಅಂತೇಳಿ. ಇಲ್ಲಿ ಈಶ್ವರ್ ಖಂಡ್ರೆ ಅವ್ರು ನಾಳೆಯಿಂದ ಅರಣ್ಯ ಇಲಾಖೆ ಇಲ್ಲಿ ಬರಬಾರ್ದು. ಕಂದಾಯ ಅಂತಿದ್ದೆ, ಕೃಷ್ಣ ಬೈರೇಗೌಡ್ರೆ ನೀವು ಬರಬೇಕು, ನಿಮ್ಮ ಅಧಿಕಾರಿಗಳು ಬರಬೇಕು. ಕತ್ತೆ ಕಾಯಕ್ಕೆ ಹೋಗಿದ್ದಾರೆ ನಿಮ್ಮ ಅಧಿಕಾರಿಗಳು. ಕಳಿಸ್ರಿ, ಬಡವ್ರ ಕಷ್ಟ ನೋಡ್ರಿ. ಇಲ್ಲಿ ನೋಡಿ, ಒಂದು ಹೊತ್ತು ಊಟಕ್ಕೆ ಕಿತ್ತಾಡ್ತಿದ್ದಾರೆ ಹಿಂದ್ಗಡೆ. ನಿಮ್ಗೆ ಕಣ್ಣು ಕಾಣ್ತಾ ಇಲ್ವಾ? ನಿಮ್ಗೆ ಇಂದಿರಾ ಕ್ಯಾಂಟೀನ್ ಅಂತ ಹೇಳ್ತಿರಲ್ಲ, ಅಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ತಿಂತಾ ಇರೋದು ಬಡವರು. ಇವತ್ತು ಯಾವ ಶ್ರೀಮಂತನೂ ತಿಂತಾ ಇಲ್ಲ. ಈ ದಿನ ನೀವೇನಾದ್ರೂ ಇದನ್ನ ಗಮನದಲ್ಲಿ ತಗೊಂಡು ನಿಮ್ಮ ಒಂದು ಕ್ಯಾಬಿನೆಟಲ್ಲಿ ಆಮೇಲೆ ಇದನ್ನ ನೀವು ತಗೊಂಡು ಒಳ್ಳೆ ವಿಚಾರನ ಒಂದು ಸುತ್ತೋಲೆ ಹೊರಡಿಸ್ಬೇಕು, ರಾಜ್ಯ ಪತ್ರ ಹೊರಡಿಸ್ಬೇಕು. ಇಲ್ಲಿ ರೈತರಿಗೆ ಸರ್ಕಾರಕ್ಕೆ ಏನು ಸಂಬಂಧ ಅನ್ನೋದ್ರ ಬಗ್ಗೆ ಮಾತ್ರ ನೀವು ತಿಳಿಸ್ಬೇಕು. ಇಲ್ಲಿ ಬಂದು ಒಕ್ಕಲೆ ಬಿಡಿಸೋ ಕೆಲಸ ಮಾಡಿದ್ರೆ ವಿಧಾನಸೌಧ ಗೇಟ್ ನಮಗೂ ಗೊತ್ತಿದೆ, ವಿಧಾನಸೌಧದ ಬಾಗಿಲು ಗೊತ್ತಿದೆ. ನಿಮ್ಗೊಬ್ಬರಿಗೆಲ್ಲ ವಿಧಾನಸೌಧಕ್ಕೆ ಸಂಪರ್ಕ ಇರೋದು. ಇಲ್ಲಿ ಪ್ರತಿಯೊಂದು ಪ್ರಜೆಗೂ ನೀವು ಸಂಬಂಧ ಇದೆ. ಬರ್ತೀವಿ, ನಾವು ಅಲ್ಲೂ ಬರ್ತೀವಿ. ನಮ್ಮನ್ನು ಕಟ್ಟಾಕೋ ಧೈರ್ಯ ಆದರೆ ಕಟ್ಟಾಕಿ. ನಿಮ್ಮ ಕೈಯಲ್ಲಾದರೆ ನಿಮ್ಗೆ ಇಡೀ ಒಂದು ಕಾನೂನನ್ನೇ ಬಳಸ್ಕೊಂಡು ನಮ್ಮನ್ನು ಕಟ್ಟಾಕಿ. ನಮ್ಮ ಬಾಬಾ ಸಾಹೇಬರು ವಿಧಾನಸೌಧವನ್ನು ತೋರಿಸಿದ್ದಾರೆ, ಪ್ರಪಂಚದಲ್ಲಿ ನಮ್ಮ ಪಾರ್ಲಿಮೆಂಟು ತೋರಿಸಿದ್ದಾರೆ. ನಾವೆಲ್ಲಿಗೆ ಬೇಕಾದ್ರೂ ಬರ್ಬೋದು. ಪ್ರಜಾಪ್ರಭುತ್ವ ಅಂತ ನೀವು ಹೇಳ್ತಿರಲ್ಲ, ಪ್ರಜಾಪ್ರಭುತ್ವ ಅನ್ನೋ ಪದ ಇದೆಯಲ್ಲ, ಅದಕ್ಕೆ ಅರ್ಥ ತಿಳ್ಕೊಂಡು ಪ್ರಜೆಗಳಿಗೆ ಬಂದು ಕೆಲಸ ಮಾಡಿ. ಇಷ್ಟು ಮಾತು ಹೇಳ್ತೇನೆ ನಾನು. ಈ ದಿನ್ನೂರು ಪರವಾಗಿ ನಮ್ಮ ಹೋರಾಟನ ಸಕ್ಸಸ್ ಮಾಡಿಕೊಟ್ಟಿರೋಂಥ ನಮ್ಮ ಇವರು ರಾಜ್ಯಾಧ್ಯಕ್ಷರುಗಳೆಲ್ಲ ಬಂದು ಬೆಂಬಲ ಕೊಟ್ಟಿರೋರಿಗೆ ಎಲ್ಲರಿಗೂ ವಂದನೆಗಳು ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಏನು ದಿನ್ನೂರು ಸರ್ವೆ ನಂಬರ್ 1ರಲ್ಲಿ ಇವತ್ತು 711 ಎಕರೆಯಲ್ಲಿ 120 ಎಕರೆನ ಪಾರ್ಕ್ ಮಾಡೋದಕ್ಕೆ ಸರ್ಕಾರ ಹೊರಟಿದೆ. ಪಾರ್ಕ್ನ ಹೆಸರಲ್ಲಿ ಏನು ಬಡವರ ಭೂಮಿನ ಕಬಳಿಸೋದಕ್ಕೆ ಸರ್ಕಾರ ಹಿಂಬಾಗಿಲಿಂದ ಬರ್ತಾ ಇದೆ ಅನ್ನೋದನ್ನು ಇಡೀ ಜನ ಅರಿತುಕೊಂಡಿದ್ದಾರೆ. ಇದನ್ನು ಅರಿತುಕೊಂಡು ಈಗಾಗಲೇ
1280 ದಿನಗಳಿಂದನೂ ಕೂಡ ಈ ಭಾಗದ ದಲಿತ ಜನಾಂಗಕ್ಕೆ ಸೇರಿದಂಥವ್ರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನ ಹೋರಾಟ ಮಾಡ್ತಾ ಬಂದಿದ್ದಾವೆ. ನಮ್ಮ ಭೂಮಿಯನ್ನು ಉಳಿಸ್ಕೊತೀವಿ ಅಂತ. ಮತ್ತು ಇಲ್ಲಿ ಏನು ಮಾಡ್ತಾ ಇದೆ ಸರ್ಕಾರಗಳು ಅಂತಂದರೆ, ಈಗಾಗಲೇ ಎಲ್ಲ ನ್ಯಾಯಾಲಯಗಳಲ್ಲೂ ಕೂಡ ಅರಣ್ಯ ಇಲಾಖೆಗೆ ಚೀಮಾರಿ ಹಾಕಿದ್ದಾರೆ. ಯಾವುದೇ ನ್ಯಾಯಾಲಯದಲ್ಲಿ ಅರಣ್ಯ ಇಲಾಖೆ ಅಂತ ಆದೇಶ ಆಗಲಿಲ್ಲ. ಆದರೂ ಕೂಡ ಸರ್ಕಾರ ತಮ್ಮ ಅಧಿಕಾರವನ್ನು ಬಳಸಿಕೊಂಡು ದಲಿತರ ಭೂಮಿನ ಕಬಳಿಸೋದಕ್ಕೂ ಹೊರಟಿದೆ. ಈ ನಿಟ್ಟಲ್ಲಿ ನಾನು ಸರ್ಕಾರಕ್ಕೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಏನಿವತ್ತು 136 ಸೀಟನ್ನು ಕಾಂಗ್ರೆಸ್ ಸರ್ಕಾರ ಪಡ್ಕೊಂಡಿದೆಯಲ್ಲ, ಇದು ಯಾವ ಕೊಡುಗೆ ಅಂತ ದಯಮಾಡಿ ಯೋಚನೆ ಮಾಡಬೇಕು. ಸರ್ಕಾರದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಅವರ ಸಹಪಾಠಿಗಳಾಗಲಿ, ಅರಣ್ಯ ಸಚಿವರಾಗಲಿ, ಕಂದಾಯ ಮಂತ್ರಿಗಳಾಗಲಿ, ಕೈಗಾರಿಕಾಭಿವೃದ್ಧಿ ಮಂತ್ರಿಗಳಾಗಲಿ ದಯಮಾಡಿ ಯೋಚನೆ ಮಾಡಬೇಕು. 136 ಸೀಟು ನಿಮಗೆ ಯಾರು ಕೊಟ್ಟರು ಅಂತ. ಈ ದೇಶದ ದಲಿತರೇನಾದರೂ ನಿಮ್ಮನ್ನು ಇಲ್ಲಿಂದ ಕಳಿಸಬೇಕು ಅಂತ ಒಂದೇ ಒಂದ್ಸಲಿ ಮನಸ್ಸು ಮಾಡಿದರೆ ಇಡೀ ಕಾಂಗ್ರೆಸ್ ಸರ್ಕಾರ ಎಕ್ಕುಟ್ಟೋಗಿರೋದು ಅನ್ನೋದನ್ನು ದಯವಿಟ್ಟು ಮರೆಯಬಾರದು. ಇವತ್ತು ನೋಡಿ, ನಮ್ಮ ದುರಂತ ನೋಡಿ, ಮಹದೇವಪುರ ಕ್ಷೇತ್ರ ಮೀಸಲು ಕ್ಷೇತ್ರ, ಇಲ್ಲಿನ ಒಬ್ಬ ಅಯೋಗ್ಯ ಸಚಿವ ಈ ಜನರಿಂದ ಓಟ್ ಹಾಕ್ಸ್ಕೊಂಡನು. ಈ ಜನಗಳಿಗೆ ಯಾರು ಅಧಿಕಾರ ಕೊಟ್ಟು ಆ ಜನಗಳ ತಲೆ ಮೇಲೆ ಚಪ್ಪಡಿ ಎಳೆಯಕ್ಕೆ ಹೊರಟಿದ್ದಾನಂದ್ರೆ, ಇಂಥ ಅಯೋಗ್ಯನಿಗೆ ಈ ಜನ ಓಟ್ ಹಾಕಿ ಮರಳು ಮಾಡಿ ಜನರಿಂದ 1000 2000 ಕೊಟ್ಟು ಓಟ್ ಹಾಕ್ಸ್ಕೊಂಡು ಈ ಜನರ ತಲೆ ಮೇಲೆ ಚಪ್ಪಡಿ ಎಳೆಯಕ್ಕೆ ಹೊರಟಿದ್ದಾನಲ್ಲ, ಈ ಜನಕ್ಕೇನಾದರೂ ಮಾನ ಮರ್ಯಾದೆ ಇದ್ದರೆ BJP MLAನ ಊರ ಒಳಗಡೆ ಸೇರಿಸಬಾರ್ದು. ಅವನ್ನ ಪಲ್ಕೆಗಳು ತಗೊಂಡು ಹೆಣ್ಮಕ್ಳು ಇಲ್ಲಿಂದ ಓಡಿಸ್ಬೇಕು. ಆ ಕೆಲಸನ ದಯಮಾಡಿ ಎಲ್ಲಿ ತನಕ ನಮ್ಮ ಹೆಣ್ಮಕ್ಳು ಮಾಡಲ್ವೋ ಅಲ್ಲಿ ತನಕ ಕೂಡ ನಮ್ಮನ್ನು ಮೋಸ ಮಾಡೋಂಥ ಜನ ನಮ್ಮ ಹಿಂದೆನೇ ಇರ್ತವೆ. ಸ್ವಾಮಿ, ಮೀಸಲು ಕ್ಷೇತ್ರ ಎಲ್ಲಿಂದ ಬಂತು ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಬಾಬಾ ಸಾಹೇಬರ ಭಿಕ್ಷೆಯಿಂದಾಗಿ ನಮಗೆ ಮೀಸಲು ಕ್ಷೇತ್ರ ಬಂದಿದೆ. ಆ ಬಾಬಾ ಸಾಹೇಬರು ಭಿಕ್ಷೆ ಕೊಟ್ಟಂಥದ್ದನ್ನು ಮರೆತು ಇವತ್ತು ನಾವು ಉಳ್ಳವರನ್ನು ಕಾಪಾಡಕ್ಕೆ ಹೊರಟಿದ್ದಾರೆ, ಬಡವರನ್ನ ಶೋಷಣೆ ಮಾಡಕ್ಕೆ ಹೊರಟಿದ್ದಾರೆ. ಆ ನಿಟ್ಟಲ್ಲಿ ಒಂದು ಕಡೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ, ಮತ್ತೊಂದು ಕಡೆ ಈ ಅಯೋಗ್ಯ ನಮ್ಮಿಂದ ಓಟ್ ಪಡೆದು ದಲಿತರು ಏನು SC STಗಳ ಓಟ್ ಪಡೆದು ನಮ್ಮನ್ನು ಮೇಲೆ ಚಪ್ಪಡಿ ಎಳೆಯಕ್ಕೆ ಹೊರಟಿರುವಂಥ ಈ ಕೆಟ್ಟ ಶಾಸಕರಿಗೆ ದಯಮಾಡಿ ಊರೊಳಗಡೆ ಯಾವುದೇ ಕಾರಣಕ್ಕೂ ಸೇರಿಸಬಾರ್ದು. ಇವನ್ನು ಊರಿಂದ ಆಚೆ ಇಡಬೇಕು ಅಂತೆ. ಮತ್ತೆ ಇಂಥ ಜನಕ್ಕೆ ದಯವಿಟ್ಟು ನಾವೆಲ್ಲರೂ ಕೂಡ ಎಚ್ಚೆತ್ಕೋಬೇಕು. ಮುಂದಿನ ದಿನಗಳಲ್ಲಿ ಒಳ್ಳೆಯವರಿಗೆ ಓಟ್ ಹಾಕಬೇಕು ಅಂತ. ಈ ಭೂಮಿ ಬಂದು ಸ್ವಾಮಿ ಜೀತಗಾರರಿಗೆ 112 ಜನಕ್ಕೆ ಸರ್ಕಾರ ಕೊಟ್ಟಂಥ ಭೂಮಿ. ಆ ಜೀತಗಾರರಿಗೆ ಕೊಟ್ಟಂಥ ಭೂಮಿನ ಅವರಿಂದ ಕಸ್ಕೊಳ್ಳೋದು ಎಷ್ಟು ಸರಿ? ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ದಯಮಾಡಿ ಇವಾಗ ಗಿಡ ನೆಟ್ಟಿರುವಂಥ ಎಲ್ಲ ಭೂಮಿಗಳನ್ನು ವಾಪಸ್ ಕೊಡಬೇಕು. ಏನು ಇವತ್ತು ಸರ್ಕಾರ ಕಂದಾಯ ಇಲಾಖೆ ದಲಿತರ ಹೆಸರಲ್ಲಿದ್ದಂಥ ಎಲ್ಲ ಪಾಣಿಗಳನ್ನು ರದ್ದು ಮಾಡಿ ಸರ್ಕಾರಿ ಭೂಮಿ ಅಂತ ಮಾಡಿದೆ. ಮತ್ತೆ ಅದನ್ನು ವಾಪಸ್ ಆ ಜನಗಳಿಗೆ ಕೊಡಬೇಕು. ಅಲ್ಲಿ ತನಕ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ನಾವೆಲ್ಲರೂ ಕೂಡ ಏನು ಇಡೀ ಎಲ್ಲ ದಲಿತ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಒಟ್ಟುಗೂಡಿಸಿ ಈ ಜನರ ಪರವಾಗಿ ನಿಲ್ತೇವೆ, ಸರ್ಕಾರಕ್ಕೆ ಪಾಠ ಕಲಿಸ್ತೇವೆ ಅಂತ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾನಂತೂ ಕೊಡೋಕ್ಕೆ ಇಷ್ಟಪಡ್ತೇನೆ. ಮರಿಯಪ್ಪ ಭೀಮ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರು. ಇವತ್ತು ಸುಮಾರು ದಿನಗಳಿಂದ ದಿಣ್ಣೂರು ಹೋರಾಟ ನಡೀತಾ ಇದೆ. 1283 ದಿನ ಹೋರಾಟ ನಡೀತಾನೆ ಇದೆ. ನಾವು ಹಲವು ಬಾರಿ ಈ ಹೋರಾಟಗಾರರು ಬಂದು ಈ ಹೋರಾಟಕ್ಕೆ ಭಾಗವಹಿಸಿದ್ದೀವಿ. ದಿಣ್ಣೂರು ನನ್ನ ಅಕ್ಕ ತಂಗಿಯರಿಗೂ ನನ್ನ ಅಣ್ಣ ತಮ್ಮದಿರಿಗೂ ಎಲ್ಲರಿಗೂ ಬೆಂಬಲ ಸೂಚಿಸಿದ್ದೀವಿ. ಆ ಹೋರಾಟದ ಹಾದಿಯಲ್ಲಿ ಇವತ್ತು ಒಂದು ಬೆಳವಣಿಗೆ ಆಗಿದೆ. ಏನು ಬೆಳವಣಿಗೆ ಅಂದರೆ, ಹೈಕೋರ್ಟಿಂದ ಆಯೋಗ ಬಂದು ಇವತ್ತು ಒಂದು ಕಡೆಯಿಂದನೂ ಸರ್ವೆ ಮಾಡಿ ಫೋಟೋ ತೆಗೆದು ಎಲ್ಲ ರೀತಿಯಾದ ಇಲ್ಲಿ ಏನು ಸತ್ಯಾಂಶ ಇದೆ, ಏನು ಇಲ್ಲಿ ನಡೀತಾ ಇದೆ ಅನ್ನೋದನ್ನೆಲ್ಲ ತಗೊಂಡು ಇವತ್ತು ಅವರು ಬಂದು ಒಂದೆರಡು ಮಾತನ್ನ ತುಂಬ ಒಂದು ಜನಕ್ಕೆ ಸಮಾಧಾನವಾದ ಮಾತನ್ನು ಹೇಳಿದ್ದಾರೆ. ಇದು ನಿಮ್ಮ ಪರ ಇರುತ್ತೆ, ನಿಮ್ಮ ಪರ ನಾನು ಅರ್ಜಿ ನೋಟಿಸ್ ಕೊಡ್ತೀನಿ. ಯಾಕಂದರೆ ಇಲ್ಲಿ ಕಣ್ಣು ಮುಂದೆ ನ್ಯಾಯ ಇದೆ, ಬಡವರ ಪರ ನಾನು ಈ ಕೆಲಸ ಮಾಡ್ತೀನಿ ಅಂತ ಹೇಳಿ ಆ ಮೇಡಮ್ ಅವರು ಒಂದು ಭರವಸೆನ ಕೊಟ್ಟಿದ್ದಾರೆ. ಆದ್ದರಿಂದ ಕೇಳಿದಂಥ ಜನ
ಇವತ್ತು ಸ್ವಲ್ಪ ಶಾಂತಿಯುತವಾಗಿ ಆಗಿದ್ದಾರೆ. ನಮ್ಮ ಪರ ನ್ಯಾಯ ಸಿಗುತ್ತೆ, ನಾವು ಈ ನ್ಯಾಯದಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಂತ ಒಂದು ನಂಬಿಕೆ ಇಟ್ಟಿದ್ದಾರೆ. ಇವತ್ತು ಬಂದ ಮೇಡಮ್ ಅವ್ರು ಹೇಳಿದ್ರಿಂದ ಎಲ್ಲರಿಗೂ ಒಂದು ಸ್ವಲ್ಪ ಮಂದಹಾಸ ತುಂಬಿದೆ. ಅದೇ ರೀತಿಯಾಗಿ ಹೈಕೋರ್ಟು ಸಹ ಈ ಬಡವರ ಪರವಾಗಿ ನ್ಯಾಯ ಒದಗಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂತೀವಿ. ಭೀಮ ಸಂಘಟನೆಗಳ ಮಹಾ ಒಕ್ಕೂಟ ಇವರಿಂದ ಸದಾಕಾಲ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ವಾ, ನಾನೆಲ್ಲ ಲ್ಯಾಂಡ್ನ ನೋಡಿದ್ದೀನಿ, ಏನೇನು ಆಗಿದೆ ಅಂತ ಕರೆಕ್ಟಾಗಿ ಮಾಹಿತಿ ಕೋರ್ಟ್ಗೆ ಕೊಡಲೇಬೇಕು. ಅದಕ್ಕಂತಲೇ ಇಲ್ಲಿ ಕಳಿಸಿರೋದು. ನಾನು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ, ಟೇಕನ್ ಇನ್ಫಾರ್ಮೇಷನ್ಸ್. 27ಗೆ ಈ ಮಂತಲ್ಲಿ ಕೇಸ್ ಇದೆ ಆಯಿತಾ. ಅವತ್ತಿಗೆ ತೀರ್ಮಾನ ಆಗಲ್ಲ, ಇನ್ನೊಂದಷ್ಟು ನಡೀತಿದೆ. ಬಟ್ ನಿಮ್ಮ ಫೇವರಾಗೆ ಎಲ್ಲ ಆಗುತ್ತೆ ಆಯಿತಾ. ನೀವು ಕರೆಕ್ಟಾಗಿ ಇರ್ಬೋದು, ಜೀವನ ಮಾಡ್ಬೋದು ಆಯಿತಾ. ಏನಾಗಲ್ಲ, ವರಿ ಮಾಡ್ಕೋಬೇಡಿ. ಕರೆಕ್ಟಾಗಿ ರಿಪೋರ್ಟ್ ನಾನು ಹಾಕ್ತೀನಿ ಆಯಿತಾ. ಜೈ 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 ಭೀಮ್.